ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಇರಾ ಚಾನಲ್. ನಿಮ್ಮ ಜೀವನಕ್ಕೆ ಇತ್ತೀಚೆಗೆ ಬಂದಿರುವಂಥ ಆ ವ್ಯಕ್ತಿ ಯಾರು? ಅವರು ಕೇವಲ ಒಂದು ಸಾಮಾನ್ಯ ಪರಿಚಯನ ಅಥವಾ ಯೂನಿವರ್ಸ್ ವಿಶೇಷವಾಗಿರುವಂಥ ಕಾರಣಕ್ಕಾಗಿ ಅವರನ್ನು ನಿಮ್ಮ ಜೀವನಕ್ಕೆ ಕಳಿಸಿದ್ಯಾ? ಕೆಲವರು ನಮ್ಮ ಜೀವನಕ್ಕೆ ಸಂತೋಷ ತರೋದಕ್ಕೆ ಬರ್ತಾರೆ, ಇನ್ನು ಕೆಲವರು ಲೆಸನ್ ಕಲಿಸೋದಕ್ಕೆ ಅಂತಲೇ ಬರ್ತಾರೆ, ಮತ್ತು ಕೆಲವರು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬೇಕು ಅನ್ನೋ ಒಂದು ಉದ್ದೇಶಗಳಿಂದ ಬಂದಿರ್ತಾರೆ. ಇಂದು ಯೂನಿವರ್ಸ್ ನಿಮಗೆ ಒಂದು ಅತ್ಯಂತ ವಿಶೇಷವಾದ ಸಂದೇಶವನ್ನು ನೀಡೋದಕ್ಕೆ ಬಯಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಯಾಕೆ ಬಂದಿದ್ದಾರೆ? ಅವರ ನಿಜವಾದ ಉದ್ದೇಶ ಏನು? ನಿಮ್ಮಿಬ್ಬರ ನಡುವೆ ಇರುವಂತಹ ಸಂಬಂಧ ಅದು ಕಾರ್ಮಿಕ್ ಅಥವಾ ಸೋಲ್ಮೇಟ್ ಇದೆಯಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ. ಕಮೆಂಟ್ನಲ್ಲಿ 111 222 ಅಥವಾ 333 ಈ 3 ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದನ್ನು ಟೈಪ್ ಮಾಡಿ. ಯಾವುದು ನಿಮಗೆ ತುಂಬ ಅಟ್ರಾಕ್ಟಿವ್ ಅನಿಸುತ್ತೋ ಆ ಒಂದು ನಂಬರನ್ನು ನೀವು ಟೈಪ್ ಮಾಡಬಹುದು. ಈ ಒಂದು ರೀಡಿಂಗ್ ಯಾರಿಗಾಗಿ ಅಂತ ಮನಸ್ಸಲ್ಲಿ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರ ಹೆಸರಿನ ಮೊದಲ ಅಕ್ಷರವನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಈಗ ಯೂನಿವರ್ಸ್ ನಿಮಗಾಗಿ ಆಯ್ಕೆ ಮಾಡಿರುವಂಥ ಕಾರ್ಡ್ ಯಾವುದು, ಅದರ ಸಂದೇಶ ಏನು ಅನ್ನೋದನ್ನು ನೋಡೋಣ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಯಾಕೆ ಬಂದಿದ್ದಾರೆ, ಅವರ ನಿಜವಾದ ಉದ್ದೇಶ ಏನು ಅನ್ನೋದನ್ನು ನೋಡೋಣ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಯೂನಿವರ್ಸ್ ಯಾವ ಸಂದೇಶವನ್ನು ನೀಡ್ತಾ ಇದೆ? ನಿಮ್ಮ ಜೀವನಕ್ಕೆ ಬಂದಿರುವಂಥ ವ್ಯಕ್ತಿ ಯಾವ ರೀತಿ ವ್ಯಕ್ತಿ ಅನ್ನೋದನ್ನು ನೋಡೋಣ. ಯೂನಿವರ್ಸ್ ನಿಮ್ಮನ್ನು ಸಾಮಾನ್ಯ ಒಂದು ಪರ್ಸನ್ ಅಂತ ನೋಡ್ತಾ ಇಲ್ಲ, ನೀವು ಅವರಲ್ಲಿ ಒಂದು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಿರುವಂಥ ಆತ್ಮ ಆಗಿ ಅವರು ನೋಡ್ತಾ ಇದ್ದಾರೆ. ಇತ್ತೀಚೆಗೆ ನಿಮ್ಮ ಜೀವನಕ್ಕೆ ಬಂದಿರುವಂಥ ಆ ವ್ಯಕ್ತಿ ಕೇವಲ ಒಂದು ಸಂಬಂಧಕ್ಕಾಗಿ ಬಂದಿರೋರಂತ ಅಲ್ಲ, ಖಂಡಿತವಾಗ್ಲೂ ನಿಮ್ಮೊಳಗಡೆ ಇರುವಂಥ ಶಕ್ತಿ ಏನಿದೆ, ಸ್ಟ್ರೆಂತ್ ಏನಿದೆ, ಅಥವಾ ನಿಮ್ಮ ಒಂದು ವ್ಯಾಲ್ಯೂ ಏನಿದೆ ಅದನ್ನು ಅವರು ನೆನಪು ಮಾಡೋದಕ್ಕೆ ಅಂತಲೇ ಬಂದಿರೋದು. ಬಹುಶಃ ನೀವು ನಿಮ್ಮ ಸಾಮರ್ಥ್ಯನ ಕಡಿಮೆ ಅಂದಾಜು ಮಾಡ್ಕೊಂಡಿರ್ಬೋದು, ಅಥವಾ ಸೆಲ್ಫ್ ಡೌಟಿಂಗ್ ಅನ್ನೋದು ನಿಮ್ಮಲ್ಲಿ ಜಾಸ್ತಿ ಇರ್ಬೋದು. ನಿಮ್ಮ ಜೀವನದ ದಾರಿಯಲ್ಲಿ ಕೆಲವೊಂದು ಕನ್ಫ್ಯೂಷನ್ಸ್ ಅನ್ನೋದು ನಿಮ್ಮಲ್ಲಿ ಇರ್ಬೋದು. ಈ ವ್ಯಕ್ತಿ ಏನು ಬಂದಿದ್ದಾರೆ ನಿಮ್ಮ ಜೀವನದಲ್ಲಿ, ಅವರು ನಿಮ್ಮ ಒಂದು ಸೋಲನ್ನು ಒಂದು ಒಳ್ಳೆ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಬಂದಿರುವಂಥವ್ರು. ನಿಮ್ಮ ಎಲ್ಲ ಒಂದು ಡೆವಲಪ್ಮೆಂಟಲ್ಲಿ ಪರ್ಸ್ನಲ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಎಲ್ಲ ಒಂದು ಡೆವಲಪ್ಮೆಂಟ್ ಆಗೋ ರೀತಿ ಇವರು ನಿಮಗೆ ಸಹಾಯವನ್ನು ಮಾಡೋದಕ್ಕೆ ಅಂತ ಯೂನಿವರ್ಸ್ ನಿಮಗಾಗಿ ಕಳಿಸಿರುವಂಥ ಒಬ್ಬ ಪರ್ಸನ್ ಆಗಿದ್ದಾರೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದೇನೆಂದರೆ, ನಿಮ್ಮನ್ನು ನೀವು ಕಡಿಮೆ ಅಂತ ಅಂದ್ಕೊಳ್ಳೋದನ್ನು ಬಿಟ್ಬಿಡಿ. ನೀವೊಂದು ದೊಡ್ಡ ಬದಲಾವಣೆಗಾಗಿ ಈಗ ಸಿದ್ಧ ಆಗಬೇಕಾಗಿದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ವೇಕಪ್ ಕಾಲ್ ಆಗಿ ಬಂದಿರೋದು. ನಿಮ್ಮ ಒಳಗಿನ ಜ್ಞಾನ ಆಗಿರ್ಬೋದು, ಇಂಟ್ಯೂಷನ್ ಆಗಿರ್ಬೋದು, ಏನು ಹೇಳ್ತಾ ಇದೆ ಅದನ್ನು ನಂಬಿ ನಿಮ್ಮ ನಿಜವಾದ ಒಂದು ದಾರಿಯನ್ನು ತೋರಿಸೋದು, ನಿಮ್ಮ ಆತ್ಮವಿಶ್ವಾಸವನ್ನು ವೇಕಪ್ ಮಾಡುವಂಥದ್ದು, ಮತ್ತು ನೀವು ಆಯ್ಕೆಯಾದ ವ್ಯಕ್ತಿ ಅನ್ನೋದನ್ನು ನೆನಪಿಸೋದಕ್ಕೆ ಅಂತ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿರುವಂಥದ್ದು. ನಾನು ಯೂನಿವರ್ಸ್ನಿಂದ ಆಯ್ಕೆಯಾದ ಆತ್ಮ, ನನ್ನ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಭೇಟಿಗೂ ಒಂದು ದೈವಿಕ ಉದ್ದೇಶ ಇದೆ ಅನ್ನೋ ಒಂದು ಅಫರ್ಮೇಷನನ್ನು ನೀವು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಜೀವನಕ್ಕೆ ಬಂದಿರುವಂಥ ಆ ವ್ಯಕ್ತಿಯ ಹೃದಯದಲ್ಲಿ ತುಂಬಾ ಲಾಯಲ್ ಆಗಿರುವಂಥ ವ್ಯಕ್ತಿ ಅನ್ನೋದು ಈ ಕಾರ್ಡ್ ತೋರಿಸ್ತಾ ಇದೆ. ತುಂಬಾ ಹಾನೆಸ್ಟ್ ಆಗಿರುವಂಥದ್ದು, ನಿಮ್ಮ ಬಗ್ಗೆ ತುಂಬ ಕಾಳಜಿ ಇರುವಂಥ ವ್ಯಕ್ತಿ ಅನ್ನೋದು ಯೂನಿವರ್ಸ್ ನಿಮಗೆ ನೀಡ್ತಾ ಇರೋ ಸಂದೇಶ ಆಗಿದೆ. ಈ ವ್ಯಕ್ತಿ ಹೊರಗಡೆ ತಮ್ಮ ಭಾವನೆಗಳನ್ನು ತೋರಿಸ್ಕೊಳ್ದೇ ಇರಬಹುದು, ಆದರೆ ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಅನ್ನೋದಿದೆ. ಅದರಲ್ಲೂ ಕೂಡ ನಿಮ್ಮ ಬಗ್ಗೆ ಒಂದು ಸ್ಪೆಷಲ್ ಕೇರ್ ಅನ್ನೋದು ಅವರು ತೋರಿಸ್ತಾ ಇರ್ತಾರೆ. ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋ ಸಂದೇಶ ಏನು ಅಂದರೆ, ಈ ಸಂಪರ್ಕ, ನಿಮ್ಮ ಒಂದು ವ್ಯಕ್ತಿಯ ಮಧ್ಯೆ ಇರುವಂಥ ಸಂಪರ್ಕ ಒಂದು ಟೆಂಪರರಿ ಅಂತ ಅಲ್ಲ. ನಂಬಿಕೆ ಮತ್ತು ಪ್ರಾಮಾಣಿಕತೆ ಈ ಸಂಬಂಧದಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರೋ ಬೇಸ್ ಆಗಿರುತ್ತೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಆಗಿರ್ಬೋದು ಮತ್ತು ಸೆಕ್ಯೂರಿಟಿ ಭಾವನೆಯನ್ನು ತರಿಸೋದಕ್ಕೆ, ನೀವು ತುಂಬ ಸೆಕ್ಯೂರ್ಡ್ ಆಗಿದ್ದೀರಾ ಅನ್ನೋ ಒಂದು ಫೀಲ್ ತರಿಸೋದಕ್ಕೆ ಅಂತಲೇ ನಿಮ್ಮ ಜೀವನದಲ್ಲಿ ಬಂದಿರೋವಂಥವ್ರು. ಸಮಯದ ಜೊತೆ ಈ ಬಾಂಧವ್ಯ ಇನ್ನೂ ಕೂಡ ಒಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಈ ವ್ಯಕ್ತಿ ಉದ್ದೇಶ ಏನು ಅಂದರೆ, ನಿಮಗೆ ನಿಜವಾದ ಸಂಬಂಧದ ಅರ್ಥ ಏನು ಅನ್ನೋದನ್ನು ತಿಳಿಸೋದಕ್ಕೆ, ನಿಮ್ಮನ್ನು ಗೌರವಿಸೋದಕ್ಕೆ, ಮತ್ತು ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲೋದಕ್ಕೆ ಅಂತಲೇ ಯೂನಿವರ್ಸ್ ನಿಮಗಾಗಿ ಕಳಿಸಿರುವಂಥ ವ್ಯಕ್ತಿ ಆಗಿದ್ದಾರೆ. ಕೆಲವೊಂದು ಸಲ ಪ್ರೀತಿ ದೊಡ್ಡ ಮಾತುಗಳಲ್ಲಿ ಅಲ್ಲ, ಸಣ್ಣ ಪುಟ್ಟ ಕೆಲಸಗಳಲ್ಲಿ ಕೂಡ ನಮಗೆ ಗೊತ್ತಾಗುತ್ತೆ. ಅವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೋ ಇಲ್ವೋ, ನಮ್ಮನ್ನು ಕೇರ್ ಮಾಡ್ತಿದ್ದಾರೋ ಇಲ್ವೋ ಅನ್ನೋ ಒಂದು ಸಣ್ಣ ಪುಟ್ಟ ಅವರ ಬಿಹೇವಿಯರಲ್ಲಿ ಕೂಡ ನಮಗೆ ಅರ್ಥ ಆಗುತ್ತೆ. ನಾನು ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಸಂಬಂಧಗಳನ್ನು ನನ್ನ ಜೀವನದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ನನ್ನ ಹೃದಯ ಪ್ರೀತಿ ಮತ್ತು ನಂಬಿಕೆಗೆ
ಓಪನ್ ಆಗಿದೆ ಅನ್ನೋ ಒಂದು ಅಫರ್ಮೇಷನನ್ನು ನೀವು ಹೇಳ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಆಬ್ಸ್ಟಿಕಲ್ಸ್ ಏನಾದರೂ ಇದ್ದರೆ ಅದು ಕೂಡ ದೂರ ಆಗೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗಾಗಿ ಯೂನಿವರ್ಸ್ನ ಸಂದೇಶ ಏನಿದೆ ಅಂತ ನೋಡೋದಾದರೆ, ಒಂದು ಹೊಸ ಚಾಪ್ಟರ್ ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಚಾಪ್ಟರ್ ಅನ್ನೋ ಒಂದು ಸಂದೇಶ ನಿಮಗೆ ಇಲ್ಲಿ ಸಿಗ್ತಾ ಇದೆ. ನಿಮ್ಮ ಜೀವನಕ್ಕೆ ಬಂದಿರುವಂಥ ವ್ಯಕ್ತಿ ಕೇವಲ ಒಂದು ಮೀಟ್ ಅಷ್ಟೇ ಆಗಿರುವಂಥವ್ರಲ್ಲ. ಅವರು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ ಆಗಿರ್ಬೋದು, ಹೊಸ ಅನುಭವ, ಹೊಸದಾಗಿರುವಂಥ ಒಂದು ಪರ್ಸ್ಪೆಕ್ಟಿವ್ ತರೋದಕ್ಕೆ ಬಂದಿರುವಂಥವ್ರು. ಹಳೆ ನೋವಾಗಿರ್ಬೋದು, ನಿರಾಸೆ ಅಥವಾ ಅಡೆತಡೆಗಳು ಹಿಂದೆ ಬಿಡುವಂಥ ಸಮಯ ಈಗ ಬಂದಿದೆ. ನಿಮ್ಮ ಮುಂದೆ ಹೊಸದಾಗಿರುವಂಥ ಒಂದು ದಾರಿ ಅನ್ನೋದು ಓಪನ್ ಆಗಿದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭದ ಸಂಕೇತ ಆಗಿದ್ದಾರೆ. ಭಯ ಬಿಟ್ಟು ನೀವು ಕಾನ್ಫಿಡೆಂಟಾಗಿ ಮುಂದೆ ಹೋಗ್ಬೋದು. ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ, ಹೊಸದಾಗಿರುವಂಥ ಒಂದು ಭರವಸೆ, ಹೊಸ ದಾರಿಯನ್ನು ನಿಮಗೆ ತೋರಿಸೋದಾಗಿರುತ್ತೆ. ಕೆಲವೊಂದು ಸಲ ಜನರು ನಮ್ಮ ಬಳಿ ಶಾಶ್ವತವಾಗಿ ಉಳಿಯೋದಕ್ಕೆ ಅಂತ ಬರೋದಿಲ್ಲ, ಆದರೆ ನಮ್ಮ ಜೀವನದಲ್ಲಿ ಒಂದು ಹೊಸ ದಿಕ್ಕನ್ನು, ಹೊಸ ದಾರಿಯನ್ನು ಜೀವನದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾರೆ. ಅವರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದಂಥ ಬದಲಾವಣೆ ಈಗ ತುಂಬ ಹತ್ತಿರದಲ್ಲೇ ಇದೆ. ಹಳೆಯದಾಗಿರುವಂಥ ನೋವಾಗಿರ್ಬೋದು ಅಥವಾ ಏನೆಲ್ಲ ನೀವು ಕಷ್ಟಗಳನ್ನು ಅನುಭವಿಸಿದ್ರೆ ಅದೆಲ್ಲದನ್ನು ಕೂಡ ಬಿಟ್ಟು ಹೊಸದಾಗಿರುವಂಥ ಒಂದು ಮುನ್ನುಡಿಯನ್ನು ಬರೆಯೋದಕ್ಕೆ ಯೂನಿವರ್ಸ್ ನಿಮಗೆ ಇನ್ವೈಟ್ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೊಸ ಆರಂಭಗಳನ್ನು ನಾನು ಸ್ವಾಗತ ಮಾಡ್ತೇನೆ. ಯೂನಿವರ್ಸ್ ನನಗಾಗಿ ಕೊಡ್ತಾ ಇರುವಂಥ ಅವಕಾಶಗಳನ್ನು ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಅನ್ನೋ ಒಂದು ಅಫರ್ಮೇಷನನ್ನು ನೀವು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ಇನ್ನಷ್ಟು ಹೊಸದಾಗಿರುವಂಥ ದಾರಿಗಳು, ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಇದಾಗಿತ್ತು ಈ ದಿನದ ರೀಡಿಂಗ್. ಯೂನಿವರ್ಸ್ ನಿಮಗಾಗಿ ಬಂದಿರುವ ಸಂದೇಶ ಯಾವುದು, ಯಾವ ಕಾರ್ಡ್ ನಿಮಗೆ ಹೆಚ್ಚು ಕನೆಕ್ಟ್ ಆಯಿತು ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಸಂದೇಶಗಳನ್ನು ಯೂನಿವರ್ಸಿಂದ ಪಡಿಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆನಪಿರಲಿ, ಯಾವ ವ್ಯಕ್ತಿ ಕೂಡ ನಿಮ್ಮ ಜೀವನಕ್ಕೆ ಕಾರಣ ಇಲ್ಲದೆ ಬರೋದಿಲ್ಲ. ಪ್ರತಿಯೊಂದು ವ್ಯಕ್ತಿಯ ಭೇಟಿಯ ಹಿಂದೆ ಕೂಡ ಒಂದು ಡಿವೈನ್ ಆಗಿರುವಂಥ ಉದ್ದೇಶ ಇರುತ್ತೆ. ಒಂದು ವಿಶೇಷ ಪಾಠ ಕಲಿಸೋದಕ್ಕೆ ಅಂತಲೇ ಅವರು ಬಂದಿರ್ತಾರೆ. ಮುಂದಿನ ರೀಡಿಂಗಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೂ ಮಿಸ್ಟಿಕ್ ಏರಾ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಯೂನಿವರ್ಸ್ನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಧನ್ಯವಾದಗಳು. ಶುಭ ದಿನ.